ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಜಿದ್ದಾಜಿದ್ದಿನ ಕದನ ಕಣ ಡೆಲ್ಲಿ ದಂಗಲ್ಗೆ ತೆರೆ ಬಿದ್ದಿದೆ. ದೆಹಲಿ ಮತದಾನ ಮುಕ್ತಾಯವಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಬಿಜೆಪಿಗೆ ಇಂದ್ರಪ್ರಸ್ಥದ ಗದ್ದುಗೆ ಅಂತ ಮತದಾನೋತ್ತರ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಆಪ್ ಧೂಳಿಪಟ, ಕಾಂಗ್ರೆಸ್ಗೆ ನಿರಾಸೆ ಪಕ್ಕಾ ಅಂತ ಸರ್ವೆ ಹೇಳ್ತಿದೆ. ಮಹಾಕುಂಭಮೇಳದ ವೈಭವಕ್ಕೆ ಇವತ್ತು ಮತ್ತಷ್ಟು ಮೆರುಗು ಬಂದಿತ್ತು. ಪುಣ್ಯಕ್ಷೇತ್ರದಲ್ಲಿ ನಮೋ ನಮಃ ಎಂಬ ಮಂತ್ರ ಘೋಷ ಮೊಳಗಿತ್ತು. ಮಹೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಮಿಂದು ಲೋಕ ಕಲ್ಯಾಣಕ್ಕೆ ಮೋದಿ ಪ್ರಾರ್ಥಿಸಿದ್ರು. ರಾಜ್ಯದಲ್ಲಿ ಮಹಾಕುಂಭಮೇಳ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಪುಣ್ಯ ಸ್ನಾನ ಮಾಡಲು ಸಜ್ಜಾಗಿರೋ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ಗೇಲಿ ಮಾಡಿದ್ದಾರೆ. ಖರ್ಗೆ ಮಾತನ್ನ ಹಿಡಿದು ಕೈ ಸಾರಥಿಯ ಕಾಲೆಳೆದಿದ್ದಾರೆ. ಇದಕ್ಕೆ ಕನಕಪುರ ಕಲಿ ತಮ್ಮದೇ ಆದ ಸ್ಟೈಲ್ನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಕೇಸರಿ ಮನೆಯಲ್ಲಿ ಹೊತ್ತಿರೋ ಭಿನ್ನಮತದ ಬೆಂಕಿ ಧಗಧಗಿಸುತ್ತಲೇ ಇದೆ. ದಿಲ್ಲಿ ಅಂಗಳದಲ್ಲಿ ಸಿಡಿದ ರೆಬಲ್ ಪಟಾಕಿಗೆ ರಾಜ್ಯದಲ್ಲಿ ಮತ್ತೊಂದು ಬಣ ದಡಬಡಾಯಿಸಿದೆ. ಯತ್ನಾಳ್ ಆ್ಯಂಡ್ ಟೀಮ್ಗೆ ರೇಣುಕಾಚಾರ್ಯ ಪಡೆ ಕೌಂಟರ್ ಕೊಟ್ಟಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ರೇಸ್ಗೆ ಶ್ರೀರಾಮುಲು ಎಂಟ್ರಿ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.